ನಾವು ಎಲ್ಲರೂ ಕೇಳಿರೋದು ಒಂದು ಕಾಗಿ ಬಾಯಾರಿಕೆ ಆಗುತ್ತೆ, ಅದು ಕುಡಿಯೋಕೆ ನೀರು ಬೇಕಿತ್ತು. ಒಂದು ಹಳೆ ಮಡಿಕೆ ಕಂಡಿತು, ಅದರೊಳಗಡೆ ಸ್ವಲ್ಪ ನೀರು ಹಾಕಿ ಕಲ್ಲು ಹಾಕುತ್ತಾ ಹಾಯಾಗಿ ನೀರು ಕುಡಿಯಿತು ಅಂತ. ಇದೊಂದು ಚಿಕ್ಕ ಮಕ್ಕಳ ಕತೆ ಅನಿಸಬಹುದು, ಆದರೆ ಇದು ದೊಡ್ಡ ಪಾಠವನ್ನು ಕಲಿಸುತ್ತೆ. ಸಮಸ್ಯೆಗೆ ಯುಕ್ತಿಯೇ ಪರಿಹಾರ. ಇವತ್ತು ನಾವು ನಿಮಗೆ ಅದೇ ಕತೆ ಹೇಳ್ತೀವಿ, ಆದರೆ ಈಗಿನ ಯುಗದ ಕಾಗಿಯ ಕತೆ. ಈ ಕಥೆಯಲ್ಲಿ ವಾತಾವರಣವು ಬದಲಾಗಿದೆ, ಜಗತ್ತು ಬದಲಾಗಿದೆ ಮತ್ತು ಸಮಸ್ಯೆಗಳ ಸ್ವರೂಪವೂ ಬದಲಾಗಿದೆ. ಒಂದು ದಿನ ನಗರದ ಹೊರಭಾಗದಲ್ಲಿ ಪ್ಲಾಸ್ಟಿಕ್ಗಳ ತುಣುಕು, ಹಾಳಾದ ಪೆಟ್ರೋಲ್ ಬಾಟಲ್ಗಳು, ಊಟದ ಪ್ಯಾಕೆಟ್ಗಳು, ಹಸಿವಿನಿಂದ ಅಲೆದಾಡುತ್ತಿದ್ದ ನಾಯಿಗಳ ನಡುವೆ ಒಂದು ಕಾಗೆ ತನ್ನ ಜೀವನಕ್ಕಾಗಿ ಹೋರಾಡುತ್ತಿತ್ತು. ಆ ಕಾಗೆ ಬುದ್ಧಿವಂತ ಕಾಗೆ, ಆದರೆ ಜಗತ್ತು ಬದಲಾಗಿತ್ತು. ಎಲ್ಲೆಲ್ಲೂ ತ್ಯಾಜ್ಯ ವಸ್ತುಗಳಷ್ಟೇ, ನೀರಿಲ್ಲದ, ಮರಗಳಿಲ್ಲದ ಪರಿಸರವೂ ಹಾಳಾಗಿದೆ. ಒಂದು ಬೇಸಿಗೆ ಮಧ್ಯಾಹ್ನ ಬಾಯಾರಿಕೆಯ ಬೇಗೆಯಲ್ಲಿ ಆ ಕಾಗೆ ಹಾರಾಡುತ್ತಿತ್ತು. ಆಗ ಅದಕ್ಕೆ ಒಂದು ಪ್ಲಾಸ್ಟಿಕ್ ಬಾಟಲ್ ಕಂಡಿತು. ಅದು ಮಿನರಲ್ ವಾಟರ್ ಬಾಟಲ್ ಆಗಿತ್ತು. ಬಾಟಲ್ ಒಳಗಡೆ ಸ್ವಲ್ಪ ನೀರು ಇತ್ತು, ಆದರೆ ಅದು ತುಂಬ ತಳದಲ್ಲಿ ಇತ್ತು. ಕಾಗೆಯ ಹಳೆಯ ಕತೆ ನೆನಪಾಯಿತು. ಕಲ್ಲು ಹಾಕಬೇಕು, ನೀರು ಮೇಲೆ ಬರುತ್ತದೆ ಅಂತ ನೆನಪಾಯಿತು. ಅದು ಕಲ್ಲನ್ನು ಹುಡುಕಲು ಶುರು ಮಾಡ್ತಾನೆ, ಆದರೆ ಅದು ಮಣ್ಣಿಲ್ಲದ ನಗರ, ಕಲ್ಲುಗಳಿಲ್ಲದ ನಗರ. ಕಾಗೆ ಎಡಬಿಡದೆ ಪ್ಲಾಸ್ಟಿಕ್ಗಳ ತುಕ್ಕಡಿ, ಕಾಗದ ತುಕ್ಕಡಿಗಳನ್ನು, ಸ್ಪೂನ್ ಇವೆಲ್ಲವನ್ನು ನೋಡಿತು. ಅದು ಒಂದೊಂದು ಪ್ಲಾಸ್ಟಿಕ್ ತುಕ್ಕಡಿಗಳನ್ನು ಹಾಕಿತು, ಆದರೆ ಅದರಿಂದ ಸ್ವಲ್ಪ ನೀರು ಮೇಲೆ ಬರಲಿಲ್ಲ. ನಂತರ ಆ ಕಾಗೆ ನೀರು ತನ್ನ ಕೈಗೆ ಸೇರುತ್ತಿಲ್ಲ ಎಂದು ದುಃಖಿಸುತ್ತಾ ಕೂತಿತ್ತು. ಅದೇ ಸಮಯಕ್ಕೆ ಅದರ ತಲೆ ಮೇಲೆ ಹಾರಾಡುತ್ತಿದ್ದ ಒಂದು ಪಾರಿವಾಳ ಈ ಕಾಗೆ ಏನು ಮಾಡುತ್ತಿದೆ ಅಂತ ಎಲ್ಲವನ್ನು ನೋಡಿ ಅದಕ್ಕೆ ಹೇಳುತ್ತೆ, ನೀನು ಹಳೆ ಕತೆ ನೆನಪಿಟ್ಟುಕೊಂಡು ಅದೇ ಥರ ಮಾಡುತ್ತಿದ್ದೀಯಾ? ಆದರೆ ಈಗ ಕಾಲ ಬದಲಾಗಿದೆ, ಕಥೆಯೂ ಬದಲಾಗಬೇಕಲ್ಲವಾ? ನೀನೇನು ಕಲ್ಲು ಹಾಕೋದನ್ನು ಮಾತ್ರ ಯೋಚಿಸುತ್ತಿದ್ದೀಯಾ, ಆದರೆ ಅಲ್ಲಿ ನೋಡು, ಒಂದು ಸ್ಟ್ರಾ ಬಿದ್ದಿದೆ, ಆ ಸ್ಟ್ರಾ ಉಪಯೋಗಿಸಿ ನೀರು ಕುಡಿಯಬಹುದಲ್ಲ ಅಂತ ಹೇಳುತ್ತೆ. ಆಗ ಕಾಗೆ ಸ್ಟ್ರಾ ಬಾಟಲ್ ಒಳಗಡೆ ಹಾಕಿ ನೀರನ್ನು ಕುಡಿದು ತನ್ನ ಬಾಯಾರಿಕೆ ನೀಗಿಸುತ್ತದೆ. ಸ್ನೇಹಿತರೆ, ಇದರಿಂದ ಕಲಿಯೋದು ಏನೆಂದರೆ, ಸಮಸ್ಯೆ ಬದಲಾಗಿದ್ದರೆ ಪರಿಹಾರವನ್ನು ಬದಲಿಸಬೇಕು. ನೀವು ನಮ್ಮ ಜೀವನದ ಪ್ರತಿಬಿಂಬ. ನಾವು ಹಳೆ ಮಾರ್ಗದಲ್ಲಿ ಗಡಿಬಿಡಿಯಾಗುತ್ತೇವೆ, ನಾವು ಪುನಃ ವಿಫಲವಾಗುತ್ತೇವೆ, ಆದರೆ ನಾವು ಯೋಚಿಸುತ್ತೇವಾ? ಇಲ್ಲ. ಜೀವನದ ಬದಲಾದಂತೆ ಸಮಸ್ಯೆಗಳ ಪರಿಹಾರವೂ ಬದಲಾಗಬೇಕು, ಆದರೆ ಪರಿಹಾರವಾಗಬೇಕಾದ ನಾವೇ ಬದಲಾಗಬೇಕು. ಪರಿಹಾರವಾಗದ ಸಮಸ್ಯೆ ಎದುರಿಸುವಾಗ ನೀನು ಬದಲಾಗಬೇಕು. ಯುಕ್ತಿ ಹೊಸದಾದರೆ ಪರಿಹಾರ ಸಾಧ್ಯವಾಗುತ್ತದೆ. ಹಳೆಯ ಹಾದಿಯಲ್ಲಿ ನಡೆಯುತ್ತಾ ಹೊಸ ಗಮ್ಯ ತಲುಪಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ